ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋ 5ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕು. ಅದೇನಂತಂದ್ರೆ, ಸದ್ಯದರಲ್ಲೇ ನಮ್ಮ ಚಾನಲ್ನ ಹೆಸರು ಬದಲಾಯಿಸಬೇಕು ಅಂತ ಅನ್ಕೋತಾ ಇದ್ದೀನಿ. ಕಾರಣ ಇಷ್ಟೇ, ತುಂಬಾ ಜನ ಸ್ನೇಹಿತರು ನಿಮ್ಮ ಚಾನಲ್ನ ಸರ್ಚ್ ಮಾಡಿದ್ರೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಕಾರಣ ನೋಡೋದಾದ್ರೆ, ಶೋ 5 ಅನ್ನೋ ಹೆಸರು ತುಂಬಾ ಕಾಮನ್ ವರ್ಡ್ ಆಗಿರೋದ್ರಿಂದ, ಹಾಗೆ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆ ಇರೋದ್ರಿಂದ ನಮ್ಮ ಚಾನಲ್ನ ಸರ್ಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಯೂನಿಕ್ ಆಗಿರೋ ಹೆಸರನ್ನ ಇಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ನೀವು ಕೂಡ ಒಂದು ಒಳ್ಳೆ ಹೆಸರನ್ನ ಸಜೆಸ್ಟ್ ಮಾಡಬಹುದು. ಆದಷ್ಟು ಬೇಗ ಚಾನಲ್ನ ಹೆಸರು ಬದಲಾಯಿಸೋಣ. ಇನ್ನು ಹೆಸರು ಬದಲಾಯಿಸಿದ ಮೇಲೆ ಅದರ ಲೋಗೋ ಕೂಡ ಚೇಂಜ್ ಮಾಡಬೇಕಾಗತ್ತೆ, ಹಾಗೆ ಹೊಸ ಇಂಟ್ರೋ ಕೂಡ ಮಾಡಬೇಕಾಗತ್ತೆ. ಸೊ ಅದರ ಎಲ್ಲ ಕೆಲಸಗಳು ನಡೀತಾ ಇದೆ. ಸೊ ಆದಷ್ಟು ಬೇಗ ಒಂದು ಹೊಸ ಹೆಸರಿನೊಂದಿಗೆ, ಹೊಸ ಹುರುಪಿನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇನ್ನು ಇವತ್ತಿನ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಈಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮೊಬೈಲ್ಗಳಿಗೆ ಸಾಕಷ್ಟು ಆ್ಯಪ್ಗಳಿದ್ದಾವೆ. ಅದರಲ್ಲಿ ಎಷ್ಟು ಉಪಯೋಗ ಆಗುತ್ತೋ ಗೊತ್ತಿಲ್ಲ, ಆದರೆ ಸುಮ್ಮನೆ ಡೌನ್ಲೋಡ್ ಮಾಡಿ ಇಟ್ಕೋತೀವಿ. ಆದರೆ ಅವುಗಳಿಂದ ನಮ್ಮ ಸ್ಟೋರೇಜ್ ಡೇಟಾ ಕೂಡ ತುಂಬುತ್ತೆ, ಹಾಗೆ ವೈರಸ್ ಕೂಡ ಸೃಷ್ಟಿಯಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಏನಾಗುತ್ತೆ ಅಂತ ಕೇಳೋದಾದ್ರೆ, ನಮ್ಮ ಫೋನ್ ಸ್ಲೋ ಆಗುತ್ತೆ, ಹಾಗೆ ಅದರ ಪರ್ಫಾರ್ಮೆನ್ಸ್ ಕೂಡ ಲೋ ಆಗುತ್ತೆ. ಸೊ ಹಾಗಾಗಿ ಪ್ಲೇಸ್ಟೋರ್ನಲ್ಲಿ ಕೂಡ ಸಾಕಷ್ಟು ಆ್ಯಪ್ಗಳು ಈ ವೈರಸ್ನ ಕ್ಲೀನ್ ಮಾಡೋದಕ್ಕೆ ಅಂತ ಸಿಗುತ್ತೆ. ಆದರೆ ಅದರಿಂದನೇ ಎಷ್ಟೋ ವೈರಸ್ಗಳು ಮತ್ತೆ ಬರುತ್ತೆ ಅಂದರೆ ಅದರಿಂದ ಏನು ಉಪಯೋಗ? ಸೊ ಇವತ್ತು ನಾವು ನಮ್ಮ ಫೋನ್ನಲ್ಲಿ ಯಾವುದೇ ಆ್ಯಪ್ನ ಬಳಸದೆ ನಮ್ಮ ಫೋನ್ನಲ್ಲಿರೋ ವೈರಸ್ಗಳನ್ನ ಕ್ಲೀನ್ ಮಾಡಿ ಅದರ ಪರ್ಫಾರ್ಮೆನ್ಸ್ ಹೆಚ್ಚು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ, ನಾನು ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳಾಗಿರ್ಬೋದು, ಪ್ರಾಡಕ್ಟ್ ಅನ್ಬಾಕ್ಸಿಂಗ್, ರಿವ್ಯೂಸ್, ಹೀಗೆ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದು ಫ್ರೀಯಾಗಿ. ಹಾಗೆ ಪಕ್ಕದಲ್ಲಿರೋ ಗಂಟೆನ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಯಾವುದೇ ವಿಡಿಯೋ ಮಾಡಿದ್ರೂ ಮೊದಲು ನಿಮಗೆ ಗೊತ್ತಾಗುತ್ತೆ. ಇನ್ನು ತಡ ಮಾಡೋದು ಬೇಡ. ನಾನು ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋ 5. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಆ್ಯಪ್ಗಳು ಗೌರ್ಮೆಂಟ್ ಕಡೆಯಿಂದ ಬ್ಯಾನ್ ಆಗಿದ್ದಾವೆ. ಅದರಲ್ಲೂ ಚೈನೀಸ್ ಆ್ಯಪ್ಗಳಂತೂ ಮೊದಲಾಗಿ ಬ್ಯಾನ್ ಆಗಿದ್ದಾವೆ. ಅದರಲ್ಲಿ ಸಾಕಷ್ಟು ನಾವು ಪ್ರತಿದಿನ ಉಪಯೋಗಿಸ್ತಿದ್ವಿ. ಅದರಲ್ಲೂ ಕ್ಯಾಮ್ ಸ್ಕ್ಯಾನರ್ ಆಗಿರ್ಬೋದು, ಕ್ಲೀನ್ ಮಾಸ್ಟರ್ ಆಗಿರ್ಬೋದು, ಹೀಗೆ ಸಾಕಷ್ಟು ಚೈನೀಸ್ ಆ್ಯಪ್ಗಳು ನಾವು ಪ್ರತಿದಿನ ಉಪಯೋಗಿಸ್ತಿದ್ವಿ. ಆದರೆ ಈಗ ಅವೆಲ್ಲ ಬ್ಯಾನ್ ಆಗಿದ್ದಾವೆ. ಇನ್ನು ನಾವು ಯಾವುದೇ ಚೈನೀಸ್ ಸ್ಮಾರ್ಟ್ಫೋನ್ಗಳನ್ನ ತಗೊಂಡ್ರಂತೂ ಅದರಲ್ಲಿ ಮೊದಲಾಗೆ ಡೌನ್ಲೋಡ್ ಆಗಿರ್ತಿತ್ತು. ಆದರೆ ಈಗ ಅದೆಲ್ಲ ಬ್ಯಾನ್ ಆಗಿದ್ದಾವೆ. ಅದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ. ಇನ್ನು ಇದಕ್ಕೆ ಅಡಿಕ್ಟ್ ಆಗಿದ್ದ ನಮಗೆ ಇದರ ಆಲ್ಟರ್ನೇಟ್ ಆ್ಯಪ್ಸ್ಗೆ ಹೋಗಬೇಕಾಯಿತು. ಈಗಲೂ ಕೂಡ ಸಾಕಷ್ಟು ಕ್ಲೀನ್ ಮಾಸ್ಟರ್ ಆಗಿರ್ಬೋದು ಅಥವಾ ಇನ್ಯಾವುದೇ ಆ್ಯಪ್ಗಳು ಪ್ಲೇಸ್ಟೋರ್ನಲ್ಲಿ ಸಿಗ್ತವೆ. ಆದರೆ ಅದರಲ್ಲಿ ಯಾವುದು ಒಳ್ಳೆಯದು, ನಿಜವಾಗ್ಲೂ ಯಾವುದು ಎಫಿಷಿಯೆಂಟಾಗಿ ವರ್ಕ್ ಮಾಡುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಇನ್ನು ಈ ಯಾವುದೇ ಆ್ಯಪ್ಗಳನ್ನ ಬಳಸದೆ ನಮ್ಮ ಫೋನ್ನಲ್ಲಿರೋ ಅನ್ವಾಂಟೆಡ್ ಫೈಲ್ಸ್ನ ಡಿಲೀಟ್ ಮಾಡ್ಬೋದು. ಸ್ವಲ್ಪ ಸಮಯ ತಗೋಬೋದು, ಆದರೆ ತುಂಬ ಎಫಿಷಿಯೆಂಟ್ ಆಗಿರುತ್ತೆ. ಸೊ ನಮ್ಮ ಫೋನಲ್ಲಿ ನಮಗೆ ಗೊತ್ತಿಲ್ಲದಿರೋ ಹಾಗೆ ಸಾಕಷ್ಟು ಸಣ್ಣ ಸಣ್ಣ ಫೈಲ್ಸ್ಗಳು ಕ್ರಿಯೇಟ್ ಆಗಿರುತ್ತೆ, ಹಾಗೆ ಡೌನ್ಲೋಡ್ ಆಗಿರುತ್ತೆ. ಅದರಲ್ಲಿ ಎಷ್ಟೋ ಫೈಲ್ಸ್ಗಳು ವೈರಸ್ ಕೂಡ ಆಗಿರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಎಷ್ಟೋ ಆ್ಯಪ್ಗಳು ನಮ್ಮ ಪ್ರೈವೇಟ್ ಡೇಟಾನ ಕೂಡ ಹ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ನಾವು ಗೂಗಲ್ನಲ್ಲಿ ಏನಾದರೂ ಸರ್ಚ್ ಮಾಡಬೇಕಾದ್ರೂ ಅಥವಾ ಇನ್ಯಾವುದಾದ್ರೂ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಅದರ ಕುಕ್ಕೀಸ್ಗಳು ನಮ್ಮ ಫೋನ್ನಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗೆ ಯಾವುದಾದ್ರೂ ಫೈಲ್ಸ್ಗಳನ್ನ ಸೆಂಡ್ ಮಾಡೋದ್ರಿಂದ, ಅದನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಅದರಿಂದನೂ ಕೂಡ ಸಾಕಷ್ಟು ವೈರಸ್ಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಅದು ಅಷ್ಟಾಗಿ ನಮ್ಮ ಫೋನ್ಗೇನು ತೊಂದರೆ ಇಲ್ಲ ಅಂದರೂ ಕೂಡ ನಮ್ಮ ಫೋನ್ ಸ್ವಲ್ಪ ಸ್ಲೋ ಆಗೋದಂತೂ ಖಂಡಿತ. ಇನ್ನು ಆ ಫೈಲ್ಸ್ಗಳನ್ನ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಹಾಗೆ ಬಿಟ್ಬಿಟ್ಟಿರ್ತೀವಿ. ಸೊ ಇದೆಲ್ಲ ಬೇಡ ಅಂದರೆ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು, ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲನಾದರೂ ನಮ್ಮ ಫೋನ್ನ ಆಗಾಗ ಚೆಕ್ ಮಾಡ್ತಿರ್ಬೇಕು. ಯಾವುದೆಲ್ಲ ಫೈಲ್ಸ್ಗಳು ಡೌನ್ಲೋಡ್ ಆಗಿದ್ದಾವೆ, ಯಾವುದೆಲ್ಲ ನಮಗೆ ಉಪಯೋಗ ಆಗುತ್ತೆ, ಯಾವುದೆಲ್ಲ ಬೇಡದೇ ಇರೋದನ್ನೆಲ್ಲ ಡಿಲೀಟ್ ಮಾಡೋದು ಒಳ್ಳೆಯದು. ಯಾರೋ ಯಾವುದೋ PDF ಆಗಿರ್ಬೋದು ಮತ್ತು ಇನ್ಯಾವುದಾದ್ರೂ ಫೈಲ್ಸ್ನ ಸೆಂಡ್ ಮಾಡಿರ್ತಾರೆ, ನೀವು ಅದನ್ನು ಒಂದ್ಸಲ ನೋಡಿ ಹಾಗೆ ಬಿಟ್ಬಿಟ್ಟಿರ್ತೀರ. ಅದನ್ನೆಲ್ಲ ಆಗಾಗ ಡಿಲೀಟ್ ಮಾಡೋದು ಒಳ್ಳೆಯದು. ನಿಮಗೆ ಅವಶ್ಯಕತೆ ಇಲ್ಲದೆ ಇದ್ಮೇಲೆ ಅದನ್ನು ಡಿಲೀಟ್ ಮಾಡಿಬಿಡಿ. ಇದು ಒಂದು ಸೊಲ್ಯೂಷನ್. ಸೊ ಇನ್ನು ನೀವು ಯೂಸ್ ಮಾಡೋವಂಥ ಆ್ಯಪ್ಗಳಿಂದ ಕ್ಯಾಚ್ ಫೈಲ್ಸ್ ಅಂತ ಸ್ಟೋರ್ ಆಗ್ತಿರುತ್ತೆ. ಸೊ ಅದು ನಮಗೆ ಯಾವುದೇ ರೀತಿ ಉಪಯೋಗ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ನೀವು ಮ್ಯಾನ್ಯುಯಲ್ ಆಗಿ ಡಿಲೀಟ್ ಮಾಡ್ಬೋದು. ಇದರಿಂದನೂ ಕೂಡ ಸಾಕಷ್ಟು ಸ್ಟೋರೇಜ್ನ ಉಳಿಸ್ಬೋದು. ಸೊ ನಿಮ್ಮ ಸೆಟ್ಟಿಂಗ್ಸ್ನಲ್ಲಿ ಸ್ಟೋರೇಜ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದೆಲ್ಲ ಆ್ಯಪ್ಗಳು ಹೆಚ್ಚು ಡೇಟಾನ ತಗೊಂಡಿದೆ ಅಂತ. ಸೊ ಅದರಲ್ಲೇ ನೀವು ಕ್ಯಾಚ್ ಫೈಲ್ಸನ್ನು ಕ್ಲಿಯರ್ ಮಾಡ್ಬೋದು. ಇನ್ನು ಪ್ರತಿದಿನ ವಾಟ್ಸಪ್ನಲ್ಲಿ ಸಾಕಷ್ಟು ಇಮೇಜಸ್ಗಳು, ವಿಡಿಯೋಸ್ಗಳು ಬರ್ತಿರುತ್ತೆ.
ಬೆಳಿಗ್ಗೆ ರಾತ್ರಿ ಅಲ್ಲದೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ಗಳು ಬರ್ತಾನೆ ಇರುತ್ತೆ. ಅದರಲ್ಲೂ ಒಬ್ಬರು ಕಳಿಸಿದ್ದೆ ಮತ್ತೊಬ್ಬರು ಕೂಡ ರಿಪೀಟೆಡ್ ಆಗಿ ಕಳಿಸ್ತಾನೆ ಇರ್ತಾರೆ. ಸೊ ಅದು ಕೂಡ ಡೂಪ್ಲಿಕೇಟ್ ಆಗಿರುತ್ತೆ. ಸೊ ಅದರಿಂದನೂ ಕೂಡ ನಿಮ್ಮ ಫೋನ್ ಸ್ಟೋರೇಜ್ ಬೇಗ ತುಂಬೋಗುತ್ತೆ. ಸೊ ಅದನ್ನು ಹೇಗೆ ಡಿಲೀಟ್ ಮಾಡ್ತೀರಾ ಅಂದರೆ, ವಾಟ್ಸಪ್ಗೆ ಹೋಗಿ ಸ್ಟೋರೇಜ್ ಆ್ಯಂಡ್ ಡೇಟಾನಲ್ಲಿ ಮ್ಯಾನೇಜ್ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಆಪ್ಷನಲ್ಲಿ ಯಾವುದಾದ್ರೂ ಗ್ರೂಪ್ ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಪರ್ಸನ್ನೇ ಒಂದೇ ರೀತಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ರೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೋದು. ಇಲ್ಲಾಂದರೆ ಗೂಗಲ್ನಿಂದನೇ ಇರೋವಂಥ ಒಂದು ಗೂಗಲ್ ಫೈಲ್ಸ್ ಆ್ಯಪ್ನ ಡೌನ್ಲೋಡ್ ಮಾಡಿ ಕೂಡ ನೀವು ಡಿಲೀಟ್ ಮಾಡ್ಕೋಬೋದು. ಸೊ ಇದರಲ್ಲಿ ಡೂಪ್ಲಿಕೇಟ್ ಇಮೇಜಸ್ ಆಗಿರ್ಬೋದು, ಡೂಪ್ಲಿಕೇಟ್ ವಿಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಡಿಲೀಟ್ ಮಾಡ್ಬೋದು. ಯಾವುದಾದ್ರೂ ಹಬ್ಬನೋ ಅಥವಾ ಇನ್ಯಾವುದಾದ್ರೂ ಸ್ಪೆಷಲ್ ಡೇಸ್ನಲ್ಲಿ ಒಂದೇ ರೀತಿ ಮೆಸೇಜ್ನ ಸಾಕಷ್ಟು ಜನರು ಕಳಿಸ್ತಾ ಇರ್ತಾರೆ. ಸೊ ಹಾಗಾಗಿ ಆ ಡೂಪ್ಲಿಕೇಟ್ ಇಮೇಜಸ್ಗಳು ಅಥವಾ ಡೂಪ್ಲಿಕೇಟ್ ವಿಡಿಯೋಸ್ನಿಂದ ಸಾಕಷ್ಟು ಡೇಟಾ ಸ್ಟೋರೇಜ್ ಜಾಸ್ತಿ ಆಗಿರುತ್ತೆ. ಹಾಗೆ ಇದರಿಂದ ಜಂಕ್ ಫೈಲ್ಸ್ ಕೂಡ ಆಗಿರುತ್ತೆ. ಸೊ ಈ ಗೂಗಲ್ ಫೈಲ್ಸ್ನ ಆ್ಯಪ್ ಮೂಲಕ ಒಂದೇ ಸಲ ಎಲ್ಲಾನು ಡಿಲೀಟ್ ಮಾಡ್ಬೋದು. ಸೊ ಇದು ಗೂಗಲ್ನಿಂದನೇ ಇರೋದ್ರಿಂದ ತುಂಬ ಸೇಫ್ ಆಗಿರುತ್ತೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಕೂಡ ಇದನ್ನು ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬೋದು. ಸೊ ಇನ್ನು ಇಷ್ಟೆಲ್ಲ ಇಮೇಜಸ್ಗಳು ವಿಡಿಯೋಸ್ಗಳು ತುಂಬಿಕೊಂಡು ನಿಮ್ಮ ಸ್ಟೋರೇಜ್ ಏನಾದರೂ ತುಂಬೋದ್ರೆ ಅದರಿಂದನೂ ಕೂಡ ನಿಮ್ಮ ಫೋನ್ ಸ್ಲೋ ಆಗುತ್ತೆ, ಹಾಗೆ ಪರ್ಫಾರ್ಮೆನ್ಸ್ ಕೂಡ ಲೋ ಆಗುತ್ತೆ. ಹಾಗಾಗಿ ಯಾವಾಗಲೂ 75% ಮಾತ್ರ ಸ್ಟೋರೇಜ್ ಇಟ್ಕೊಳ್ಳೋದು ಒಳ್ಳೆಯದು. ಅದಕ್ಕಿರೋ ಸೊಲ್ಯೂಷನ್ ಅಂದರೆ ಒಂದು ಮೆಮೊರಿ ಕಾರ್ಡ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದು. 32 GB 64 GB ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಇನ್ನು ಕೆಲವು ಫೋನ್ನಲ್ಲಂತೂ ಮೆಮೊರಿ ಕಾರ್ಡ್ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೂ ಆಪ್ಷನ್ ಇರೋದಿಲ್ಲ. ಸೊ ಫೋನ್ನೊಂದಿಗೆ ಎಷ್ಟು ಮೆಮೊರಿ ಇರುತ್ತೋ ಅಷ್ಟರಲ್ಲೇ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಅಂದರೆ ನಿಮ್ಮ ಡೇಟಾಗಳನ್ನು ಕ್ಲೌಡ್ ಸ್ಟೋರೇಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು. ನಿಮ್ಮ ಹತ್ರ ಒಂದು ಜಿಮೇಲ್ ಅಕೌಂಟ್ ಇದ್ರೆ ಸಾಕು, ಫ್ರೀಯಾಗಿ 15 GB ಸ್ಟೋರೇಜ್ ಡೇಟಾ ಸಿಗುತ್ತೆ. ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಹಣ ಕೊಟ್ಟು 100 GB ಡೇಟಾ ತಗೋಬೋದು. ಇನ್ನು ನಿಮಗೆ ಫ್ರೀಯಾಗೇ ಬೇಕು ಅಂದರೆ ನೀವು 2-3 ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಪ್ರತಿ ಅಕೌಂಟ್ನಲ್ಲಿ 15 GB ಇರೋದ್ರಿಂದ ಇದನ್ನು ನೀವು ಉಪಯೋಗಿಸ್ಕೋಬೋದು. ಆದರೆ ಇದಕ್ಕೆ ಇಂಟರ್ನೆಟ್ ಇರಬೇಕಾಗತ್ತೆ. ನೀವು ಯಾವುದೇ ಫೈಲ್ಸ್ನ ಅಪ್ಲೋಡ್ ಮಾಡೋದಕ್ಕಾಗಲಿ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲಿ ಇಂಟರ್ನೆಟ್ ಇರಬೇಕಾಗತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ನಿಮ್ಮ ಫೋನ್ನ ಕ್ಲೀನ್ ಮಾಡ್ಕೊಳ್ಳೋದು, ಹಾಗೆ ನಿಮ್ಮ ಫೋನ್ ಪರ್ಫಾರ್ಮೆನ್ಸ್ನ ಹೆಚ್ಚು ಮಾಡ್ಕೊಳ್ಳೋದು, ಹಾಗೆ ನಿಮ್ಮ ಫೋನ್ ಸ್ಟೋರೇಜ್ ಡೇಟಾನ ಕೂಡ ಹೆಚ್ಚು ಮಾಡ್ಕೊಳ್ಳೋದನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಇದೆಲ್ಲ ತುಂಬ ಜನಕ್ಕೆ ಗೊತ್ತಿರೋಂಥ ವಿಷಯನೇ, ಆದರೂ ಸಣ್ಣ ಪುಟ್ಟ ವಿಚಾರಗಳು ಗೊತ್ತಿಲ್ಲದೆ ಇರೋದು ಇವತ್ತು ನಾವು ತಿಳ್ಕೊಂಡ್ವಿ ಅಂತ ಅನ್ಕೋತೀನಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಈ ವಿಡಿಯೋದಿಂದ ಸ್ವಲ್ಪನಾದರೂ ಸಹಾಯ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ವಾಟ್ಸಪ್ ಅಥವಾ ಫೇಸ್ಬುಕ್ ಮೂಲಕ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೋಬೋದು. ಹಾಗೆ ಇನ್ನು ಇದೇ ರೀತಿ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಿಮಗೇನಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಒಳ್ಳೆಯದನ್ನೇ ನೋಡಿ, ಒಳ್ಳೆಯದನ್ನೇ ಕೇಳಿ, ಒಳ್ಳೆಯದನ್ನೇ ಹಂಚಿ ಅಂತ ಹೇಳ್ತಾ ನಮಸ್ಕಾರ, ಟಾಟಾ.